ರಾಜ್ಯ ಸರ್ಕಾರ ತೆಗೆಯೋದೇ ನನ್ನ ಅಜೆಂಡಾ ಅನ್ನುವಂಥ ಎಚ್ಡಿಕೆ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಯಾವಾಗಲೂ ಸರ್ಕಾರ ತೆಗೆಯೋದ್ರಲ್ಲೇ ಇರ್ತಾರೆ, ಅವ್ರು ಕೂತ್ಕೊಳ್ಳೋದೇ ಇಲ್ಲ ಅಂದಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರ ಹೇಳಿಕೆಯ ವಿಚಾರವಾಗಿ ಮಂಡ್ಯದಲ್ಲಿ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಯಾವಾಗಲೂ ಸರ್ಕಾರ ತೆಗೆಯೋದ್ರಲ್ಲೇ ಇರ್ತಾರೆ, ಕೂರಲ್ಲ, ಕುಮಾರಸ್ವಾಮಿಗೆ ಒಳ್ಳೇದಾಗಲಿ, ಬೆಸ್ಟ್ ಆಫ್ ಲಕ್ ಅಂದಿದ್ದಾರೆ. ನಮ್ಮ ಕೆಲಸ ಮುಗಿದಿದೆ, ಭೂಮಿ ಪೂಜೆ ಯಾವಾಗ? ಯಾಕಂದ್ರೆ ಸರ್ಕಾರ ನಡೀತಾ ಇದ್ರೆ ಅಮೆರಿಕಾಗೆ ಹೋಗಿ ಕುಳಿತುಕೊಳ್ತಾರಾ ಅಂತ ಕೂಡ ವ್ಯಂಗ್ಯವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಜಾಗ ಕೊಟ್ಟಿದ್ದೇವೆ, ಕುಮಾರಸ್ವಾಮಿ ಕೈಗಾರಿಕೆ ತರಲಿ, ನಮ್ಮ ಕೆಲಸ ಮುಗಿದಾಗಿದೆ, ಭೂಮಿ ಪೂಜೆ ಯಾವಾಗ ಮಾಡ್ತಾರೆ ಅದನ್ನು ಕೇಳಿ ಅಂತ ಹೇಳಿದ್ದಾರೆ. ARIಗೆ ಜಾಗ ಕೊಟ್ಟಿದ್ದೇವೆ, ನೋಡೋಣ ಇನ್ನು ಎಷ್ಟು ಪಿಕ್ಚರ್ ಬರುತ್ತೆ ಅಂದಿದ್ದಾರೆ. 100% ಮೂಲ ಸೌಕರ್ಯ ಕೊಟ್ಟಿದ್ದೇವೆ, ನಮ್ಮ ಮೇಲೆ ಬಾಲ್ ಹಾಕಬೇಡಿ ಅಂದಿದ್ದಾರೆ. ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಅಮೆರಿಕಾ ಕಂಪನಿ ಸಾಫ್ಟ್ವೇರ್ ಕಂಪನಿ ಹೋಯಿತು, ಇವಾಗ ನೋಡೋಣ. ನಾನು ಕುಮಾರಸ್ವಾಮಿ ಪರ ಇದ್ದೇನೆ, ನಾನು ರಾಜಕೀಯ ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ ಅಂತ ಕೂಡ ಗಣಿಗ ರವಿಕುಮಾರ್ ಗೌಡ ಹೇಳಿದ್ದಾರೆ. ಕುಮಾರಸ್ವಾಮಿಯವರ ಕುರಿತಾಗಿ ಶಾಸಕ ಗಣಿಗ ರವಿಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ತೆಗೆಯೋದೇ ನನ್ನ ಅಜೆಂಡಾ ಎಂಬ HDK ಹೇಳಿಕೆ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಸೊ ಈ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ. ಒಳ್ಳೇದಾಗಲಿ, ಬೆಸ್ಟ್ ಆಫ್ ಲಕ್. ಅವ್ರು ಯಾವಾಗಲೂ ತೆಗಿಯೋದ್ರಲ್ಲೇ ಇರ್ತಾರೆ, ಕೂರೋದಿಲ್ವಲ್ಲ. ಅವ್ರು ಕೂತಾಗಲೂ ಅವ್ರ ಸರ್ಕಾರನ 5 ವರ್ಷ ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡೋದು, ಅವರೇ 12 ತಿಂಗಳಿಗೆ ಅವರೇ ತಗೊಂಡ್ಬಿಡ್ತಾರಲ್ಲ. 5 ವರ್ಷ ಮುಖ್ಯಮಂತ್ರಿಯಾಗಿ ಆರಾಮಾಗಿ ಇರ್ಬೋದು. ಅವ್ರು ಕನ್ಫ್ಯೂಸ್, ವಿರೋಧ ಪಕ್ಷನ ನಾನು ಆಡಳಿತ ಪಕ್ಷನ. ಅವ್ರ ಸರ್ಕಾರನ 12 ತಿಂಗಳಲ್ಲೇ ಕಳ್ಕೊಂಡ್ರಲ್ಲ, 2 ಸರಿ ತಕೊಂಡ್ರು, ಅವರೇ ತಕೊಂಡ್ರು. ಸರ್ಕಾರ ಇಲ್ಲಿ ನಡೀತಾ ಇದ್ರೆ ಅಮೆರಿಕಕ್ಕೆ ಹೋಗಿ ಕುತ್ಕೋತಾರ? ಕೊಟ್ಟಿದ್ದೀವಲ್ಲ, ನಾವೇ ಜಾಗ ಕೊಡಬೇಕು ಅಂತ ಹೇಳಿದ್ರೆ ಕೊಟ್ಟಿದ್ದೀವಿ. ನಮ್ಮ ಕೆಲಸ ಮುಗಿದಿದೆ. ಕಂಪನಿಗೆ ಭೂಮಿ ಪೂಜೆ ಯಾವಾಗ? ಈ ಬಾಲ್ ನಾನು ಅವತ್ತು ಹೇಳ್ತೇನೆ, ಇವತ್ತು ಹೇಳ್ತೇನೆ, ಅವರು ನಮ್ಮ ಗೌರವಾನ್ವಿತ ಕೇಂದ್ರ ಮಂತ್ರಿ MP. ನಾವು ಜಾಗ ಕೇಳಿದ್ರು, ನಿಮ್ಮನ್ನು ಕರ್ಕೊಂಡೋಗಿ 2 ಕಡೆ ಜಾಗ ತೋರಿಸಿದ್ದೀವಿ, ಜಾಗನೂ ಬಿಟ್ಕೊಟ್ಬಿಟ್ಟಿದ್ದೀವಿ. ನಾವು ಬಾಲ್ ಅವ್ರು ಕೊಟ್ಟಲ್ಲ, ಅದೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ. ನನ್ನ ಕ್ಷೇತ್ರ, ನನ್ನ ಜಿಲ್ಲೆ, ನನ್ನ ತಾಲೂಕು ಅಭಿವೃದ್ಧಿ ಆಗಬೇಕು. ಕಂಪ್ನಿ ಬಂದರೆ ಒಂದಷ್ಟು ಜನಕ್ಕೆ ಉದ್ಯೋಗ ಆಗ್ತದೆ, ಆಗಲಿ ಮಾಡಲಿ, ನಾವು ಸಹಕಾರ ಕೊಡ್ತೀವಿ, ಭೂಮಿ ಪೂಜೆಗೂ ನಾವು ಹೋಗ್ತೀವಿ ಅಂತ ಹೇಳ್ತಾ ಇದೀವಲ್ಲ. ಅಮೆರಿಕನೂ ಮುಗೀತು, ಸೆಮಿಕಂಡಕ್ಟರ್ ಮುಗೀತು, ಈಗ ಹೊಸದು DRA, ಇದು ARI, ಈಗ ಜಾಗ ಕೊಟ್ಟಿದ್ದೀವಿ. ನೋಡೋಣ ಇನ್ನೂ ಎಷ್ಟೆಷ್ಟು ಪಿಕ್ಚರ್ಗಳು ಬರ್ತಾ ಇರ್ತದೆ. 100% ಮೂಲ ಸೌಕರ್ಯದಿಂದ ಹಿಡಿದು ಎಲ್ಲ ಒಂದು ಜಾಗ ಕೊಟ್ಟ ಮೇಲೆ ಇನ್ನು ಮಿಕ್ಕಿರ್ ಕೊಡಲ್ವಾ? ನಮ್ಮ ಮಂತ್ರಿಗಳೇ ಲೆಟ್ರ್ ಬರೆದಿಲ್ವ MB ಪಾಟೀಲ್ ಅವರು ಜಾಗ ತಗೊಳ್ಳಿ ಅಂತ? ಇದು ಈಗ ಹೇಳ್ತವ್ರ, ಈ ಥರ ಹೇಳ್ತವ್ರ? ಜಾಗ ಒತ್ತುವರಿ ಇದ್ರೆ ಬಿಡಿಸಿ, ಜಾಗ ಕೊಡೋಕ್ಕೆ ನಾವು ರೆಡಿ ಇದೀವಿ. ನಮ್ಮ ಮೇಲೆ ನಿಮ್ಮ ಬಾಲ್ ಹಾಕಕ್ಕೆ ಬೇಡಿ, ಜಾಗ ಕೊಡೋಕೆ ರೆಡಿ ಇದೀವಿ, ಭೂಮಿ ಪೂಜೆ ಫಿಕ್ಸ್ ಮಾಡಿ ಅಂತ ನಾವು ಹೇಳ್ತಾರದು. ಗೊತ್ತಿಲ್ಲ ನನಗೆ, ಅಲ್ಲ ನಿಮ್ಗೆ ಪಿತ್ರ ಪ್ರಶ್ನೆ ಉತ್ತರ ಎಲ್ಲ ನಿಮ್ಮ ಹತ್ರ ಇದೆ. ಇದು ಮಂಡ್ಯ ಕಾಂಗ್ರೆಸ್ MLA ಗಣಿಗ ರವಿಕುಮಾರ್ ಗೌಡ ಅವರ ಪ್ರತಿಕ್ರಿಯೆ. ಅವರು ಹೇಳ್ತಾ ಇದ್ರು, ನಾನು ಕುಮಾರಸ್ವಾಮಿ ಅವ್ರ ಪರ ಇದ್ದೀನಿ, ನಾನು ರಾಜಕೀಯ ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ, ಅಮೇರಿಕಾ ಕಂಪನಿ ಸಾಫ್ಟ್ವೇರ್ ಕಂಪನಿ ಹೋಯ್ತು, ಇವಾಗ ನೋಡೋಣ. ಯಾಕೆಂದರೆ 100% ಮೂಲ ಸೌಕರ್ಯ ಬೇಕು ಅಂತ ಕೇಳಿದ್ರು, ಕೊಟ್ಟಿದ್ದೀವಿ, ನಮ್ಮ ಮೇಲೆ ಬಾಲ ಹಾಕಬೇಡಿ, ARIಗೆ ಜಾಗ ಕೊಟ್ಟಿದ್ದೀವಿ, ನೋಡೋಣ ಇನ್ನು ಎಷ್ಟು ಪಿಕ್ಚರ್ ಬರುತ್ತೆ ಅಂತ ಹೇಳಿದ್ದಾರೆ. ಸೆಮಿಕಂಡಕ್ಟರ್ ಅಮೇರಿಕಾ ಕೂಡ ಮುಗೀತು, ಈಗ ARIಗೆ ಜಾಗ ಕೊಟ್ಟಿದ್ದೀವಿ, ನೋಡೋಣ ಅಂತ ಹೇಳಿದ್ದಾರೆ. ಗಣಿಗ ರವಿಕುಮಾರ್ ಗೌಡ, ಕುಮಾರಸ್ವಾಮಿ ಅವರಿಗೆ ನಮ್ಮ ಸಹಕಾರ ಕೊಡ್ತೇವೆ, ನಾನು ರಾಜಕೀಯ ಮಾಡೋಕ್ಕೆ ಹೋಗೋದಿಲ್ಲ ಈ ವಿಚಾರದಲ್ಲಿ, ಯಾಕೆಂದರೆ ಅವರು ನಮ್ಮ ಕೇಂದ್ರ ಮಂತ್ರಿಗಳು, ಅವ್ರ ಬಗ್ಗೆ ಗೌರವ ಇದೆ ಅಂತ ಕೂಡ ಗಣಿಗ ರವಿಕುಮಾರ್ ಹೇಳಿದ್ದು. ಈ ವೇಳೆ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಸರ್ಕಾರ ನಡೀತಾ ಇದ್ರೆ ಅಮೆರಿಕಾಗೆ ಹೋಗಿ ಕುಳಿತುಕೊಳ್ತಾರ ಅಂತ. ಹಿಂದೆ ಅವರು ಸರ್ಕಾರ ನಡೀತಿದ್ದಂಥ ಸಂದರ್ಭದಲ್ಲಿ ವಿದೇಶಕ್ಕೆ ಹೋಗಿದ್ದಂಥ ವಿಚಾರವಾಗಿ ರಿಯಾಕ್ಟ್ ಮಾಡಿದಂಥ ಗಣಿಗ ರವಿಕುಮಾರ್ ಗೌಡ ಅವರು ಈಗ
ಮೂಲಭೂತ ಸೌಕರ್ಯಗಳನ್ನು ನೀಡುವಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಗ ಕೊಟ್ಟಿದ್ದೀವಿ, ಕುಮಾರಸ್ವಾಮಿ ಕೈಗಾರಿಕೆಯನ್ನು ತರಲಿ ಇಲ್ಲಿಗೆ ಮಂಡ್ಯಕ್ಕೆ ಅಂತ ಹೇಳಿದ್ದಾರೆ. ಸಾಕಷ್ಟು ಜನಕ್ಕೆ ಉದ್ಯೋಗ ಸಿಗುತ್ತಲ್ಲ ಅಂತ ಹೇಳಿದ್ದಾರೆ. ನಮ್ಮ ಕೆಲಸ ಮುಗಿದಿದೆ, ಭೂಮಿ ಪೂಜೆ ಯಾವಾಗ ಅದನ್ನು ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದು. ನನ್ನ ಕ್ಷೇತ್ರ, ನನ್ನ ಜಿಲ್ಲೆ, ನನ್ನ ತಾಲೂಕು ಅಭಿವೃದ್ಧಿ ಆಗಬೇಕಷ್ಟೆ. ಸೊ ಹಾಗಾಗಿ ಕುಮಾರಸ್ವಾಮಿ ಅವರಿಗೆ ನಾವು ಎಲ್ಲ ರೀತಿ ಸಹಕಾರವನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳಿದ್ದಾರೆ. ಗಣಿಗ ರವಿಕುಮಾರ್ ಗೌಡ. ಸೆಮಿಕಂಡಕ್ಟರ್ ಅಮೇರಿಕಾ ಕೂಡ ಮುಗೀತು, ಇನ್ನು ARIಗೆ ಜಾಗ ಕೊಟ್ಟಿದ್ದೀವಿ, ನೋಡೋಣ ಇನ್ನು ಎಷ್ಟು ಪಿಕ್ಚರ್ ಬರುತ್ತೆ ಅಂತ ಅಂದಿದ್ದಾರೆ. 100% ಮೂಲಸೌಕರ್ಯ ಕೊಟ್ಟಿದ್ದೀವಿ, ನಮ್ಮ ಮೇಲೆ ಮಾತ್ರ ಬಾಲ್ ಹಾಕಬೇಡಿ. ನಾವು ಮೂಲಸೌಕರ್ಯ ಕೇಳಿದ್ದಕ್ಕೆ 100% ಕೊಟ್ಟಿದ್ದೀವಿ. ಅಮೇರಿಕಾ ಕಂಪನಿ, ಸಾಫ್ಟ್ವೇರ್ ಕಂಪನಿ ಹೋಯಿತು, ಇವಾಗ ಯಾವುದು ಬರುತ್ತೆ ನೋಡೋಣ ಅಂತ ಹೇಳಿದ್ದಾರೆ. ನಾನು ಕುಮಾರಸ್ವಾಮಿ ಪರ ಇದ್ದೀನಿ, ನಾನು ರಾಜಕೀಯ ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ ಅಂತ ಕೂಡ ಗಣಿಗ ರವಿಕುಮಾರ್ ಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.